ಗಜೇನಿ ಬಾರಮ್ಮ ನಿನ್ನ ಅಗಣಿತ ಮಹಿಮೆಯ ತೋರಮ್ಮ ನಗುಮೊಗದ ಗಜೇನಿ ಬಾರಮ್ಮ ನಿನ್ನ ಅಗಣಿತ ಮಹಿಮೆಯ ತೋರಮ್ಮ ನಗುಮೊಗದ ಗಜೇನಿ ಬಾರಮ್ಮ ನಿಗಮತುರಗ ಪನ್ನಗ ಭೂಷಣ ಭುಜಯುಗಳ ಲಿಂಗನ ಮಿಗೆ ಸುಖ ಭಾಗಿನಿ ನಗುಮೊಗದ ಗಜೇನಿ ಬಾರಮ್ಮ ನಿಗಮತುರಗ ಪನ್ನಗ ಭೂಷಣ ಭುಜಯುಗಳ ಲಿಂಗನ ಮಿಗೆ ಸುಖ ಭಾಗಿನಿ ನಗುಮೊಗದ ಗಜೇನಿ ಬಾರಮ್ಮ ನಗುಮೊಗದ ಗಜೆ ಬಾರಮ್ಮ ನಗುಮೊಗದ ಗಜೆ ಬಾರಮ್ಮ ನಗುಮೊಗದ ಗಜೆ ಬಾರಮ್ಮ ನಗುಮೊಗದ ಗಜೆ ಬಾರಮ್ಮ ಚರಣಾಭರಣ ಸುನಾದೆ ವರ ಹರಿನಡು ಮೇಖಲ ಮೋದೆ ಚರಣಾಭರಣ ಸುನಾದೆ ವರ ಹರಿನಡು ಮೇಖಲ ಮೋದೆ ಕರ ಕಿಂಕಿಣಿ ಕಿಣಿ ಸುಖದೆ ಪರಿ ಸ್ಫುರಿತ ಪೀತಾಂಬರೆ ವಿಭುದೆ ಕೀರವಾಣಿ ಶರ್ಮ
ರಸಧುನಿ ಹರಿ ಭಗಿನಿ ನಗು ಮೊಗದ ಗಜೇನಿ ಬಾರಮ್ಮ ಕೀರವಾಣಿ ಶರ್ವಾಣಿ ವಿರಾಗಿಣಿ ಕರುಣಾಮೃತ ರಸಧುನಿ ಹರಿ ಭಗಿನಿ ನಗು ಮೊಗದ ಗಜೇನಿ ಬಾರಮ್ಮ ನಗು ಮೊಗದ ಗಜೆ ಬಾರಮ್ಮ ನಗು ಮೊಗದ ಗಜೆ ಬಾರಮ್ಮ ನಗು ಮೊಗದ ಗಜೆ ಬಾರಮ್ಮ दितिजवितान कृतान्ते हेम हृतपर्वतसुते शान्ते दितिजवितान कृतान्ते हेम हृतपर्वतसुते शान्ते नतपावने जयवन्ते सुरपति विनमित पद प्रान्ते मति प्रेरके सद्गति कोडु पति हृद्गत मूर्तिय चित्पथदलि तोरि नगु मोगद गजेनि बारम्म मति प्रेरके सद्गति कोडु पति हृद्गत मूर्तिय चित्पथदलि तोरि नगु मोगद गजेनि बारम्म नगु मोगद गजे ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಪಿಚ್ಚುಗುಂಟ್ಲಳ್ಳಿ ಸುಮಾರು 20-25 ವರ್ಷಗಳ ಕಾಲದಿಂದ ನಾವು ಮಾಲೆ ಹಾಕಿ ಸುಮಾರು ಈ ದಿವಸ 200 ಇರುಮುಡಿ ಸಲ್ಲಿಸ್ತಾ ಇದ್ವಿ. ಓಂ ಶಕ್ತಿ ಅಮ್ಮನವರು ಕಡಿಮೆ 48 ದಿವಸಗಳ ಕಾಲ ವ್ರತ ಮಾಡೇವ್ರಿ. ತುಂಬ ಜನಕ್ಕೆ ಅನುಕೂಲ ಮಾಡಿಕೊಟ್ಟವಳಿ. ಅದರಿಂದ ಕರ್ನಾಟಕದವರು, ಆಂಧ್ರದವರು ಇವರೆಲ್ಲ ಬಂದು ಇಲ್ಲಿ ಬಂದು ಇರುಮುಡಿ ಸಲ್ಲಿಸ್ತಾರೆ. ನಾವು ವ್ರತಧಾರಿಗಳನ್ನೆಲ್ಲ ಗರ್ಭಗುಡಿಗೆ ಬಿಟ್ಟು ಇರುಮುಡಿ ಸಲ್ಲಿಸಿಬಿಡ್ತೀವಿ. ಇದು ನಾವು ಆ ದಿನದಿಂದ ಮಾಡಿರೋಂಥ ಪದ್ಧತಿ. ಇದು ಈಗ ಚಕ್ರ ಪೂಜೆ ಕಳಿಸ್ಕೊಡ್ತೀವಿ. ಆ ಕಳಸಾನು ಅಮ್ಮನವ್ರಕ್ಕೆ ಅಭಿಷೇಕ ಮಾಡ್ತಾರೆ. ಇವತ್ತು ಲಾಸ್ಟ್ ಇರುಮುಡಿ, ಇವತ್ತು ಮುಕ್ತಾಯ ಮಾಡ್ತಾಯಿದ್ವಿ. ಇವತ್ತು 48ನೇ ದಿವಸ. ಇದು ನಾವು ಇವತ್ತು ಓಂ ಶಕ್ತಿ ಅಮ್ಮನವರಿಗೆ 200 ಇರುಮುಡಿಯನ್ನು ಕಟ್ಟಿದ್ವಿ. ಇವತ್ತು 48 ದಿವಸ ಇರುಮುಡಿ ವ್ರತ ಮಾಡಿ ಎಲ್ಲ ಭಕ್ತಾದಿಗಳು ಇವತ್ತು ಬಂದು ಓಂ ಶಕ್ತಿ ಅಮ್ಮನವರಿಗೆ ಇರುಮುಡಿಯನ್ನು ಸಲ್ಲಿಸುತ್ತಾರೆ. ಸುಮಾರು ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಕಡೆಯಿಂದ ಬಂದು ಓಂ ಶಕ್ತಿ ಮಾಲೆಯನ್ನು ಧರಿಸಿ 48 ದಿವಸ ವ್ರತ ಮಾಡಿ ಇವತ್ತು ಮುಕ್ತಾಯ ಮಾಡಿ ಅಮ್ಮನವರಿಗೆ ಇರುಮುಡಿ ಸಲ್ಲಿಸುತ್ತಾರೆ. ಇದೇ 48 ದಿವಸ ಇದೇ ರೀತಿ 20-22 ವರ್ಷದಿಂದ ಇದೇ ರೀತಿ ಮಾಡಿಕೊಂಡು ಬಂದು ಇವತ್ತು ಅಮ್ಮನವರಿಗೆ ಇರುಮುಡಿ ಸಲ್ಲಿಸಿ ಎಲ್ಲ ಭಕ್ತಾದಿಗಳನ್ನು ಅಮ್ಮನವರ ಗರ್ಭಗುಡಿಗೆ ಪ್ರವೇಶ ಮಾಡಿ ಅಮ್ಮನವರಿಗೆ ఇరుముడిను సెల్సుతా పద్ధతి ಮಾಡ್ತಾ ಇದ್ದೀವಿ. అందరికీ నమస్కారం. నా పేరు విజయలక్ష్మి. మాది ఆంధ్రప్రదేశ్ కలికిరి మండలం గుండ్లూరు గ్రామము. మేము 5 సంవత్సరాల నుంచి మాలేస్తాం. చెప్పాలా ఫస్ట్ చెప్పాలా ఎవరు మాట్లాడతారు? మీకైన ఇక్కడ వచ్చినప్పుడు ఇంకా మీకైన పరివర్తన మీకైన పరివర్తన ఆది పరాశక్తి ఇక్కడ వచ్చి మీకు పరివర్తన ఏమేమైంది? ఆ స్వామీజీ ప్రాబ్లం క్లియర్ ಆಯ್ತಾ? ಕನ್ನಡ ಏನೇ ಮಾತಾಡೋದು? ಮಲ್ಬಾಲ್ ತಾಲೂಕು ನಮ್ಮದು ಅಗ್ರ ಪಂಚಾಯತಿ ಕೆ ಹೊಸಳ್ಳಿ ಗ್ರಾಮ. ನಮ್ಮ ಹೆಸರು NM ಸೊಣ್ಣಪ್ಪ ಶ್ರೀರಂಗಮ್ಮ ಅಂತ ಹೇಳ್ಬಿಟ್ಟು ನಾವು 2 ವರ್ಷದಿಂದ ಇಲ್ಲಿಗೆ ಬರುತ್ತಿದ್ದೇವೆ. ನಮ್ಮ ಮಗನಿಗೆ ಮದುವೆ ಆಗಿ 5-6 ವರ್ಷದಿಂದ ಮಕ್ಕಳಿಲ್ದಿರ ಇದ್ದರು. ಇಲ್ಲಿಗೆ ಬಂದು ನಾವು ಕೋರಿಕೆ ಹೊತ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ವಿ. ನನ್ನ ಸೊಸೆ ಇವಾಗ ಗರ್ಭಿಣಿ ಆಗಿದ್ದಾಳೆ, 5 ತಿಂಗಳು ಗರ್ಭಿಣಿ ಆಗಿದ್ದಾಳೆ. ನಮ್ಗೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಅನುಕೂಲವಾಗಿ ನೆರವೇರಿಸ್ಕೊಡುತ್ತಿದ್ದಾಳೆ ಮಹಾತಾಯಿ ಆದಿಶಕ್ತಿ ಪರಾಶಕ್ತಿ. ఓకేనా. ఇక్కడ మాకు కెంపవరం పక్కల కురూరు మాది. అక్కడ చాలా ప్రాబ్లం ఉంది దానికి, మా వాళ్ళకి ఆడవాళ్ళకి. అంత దూరము అంత లెక్క సుడిదిరికి వచ్చేసిన హాస్పిటల్ గీస్పిటల్ అంతా సుడిదిరికి వచ్చి
చాలా ప్రాబ్లం అయిపోయింది ఆయపోయని ఇటు తోడుకొచ్చి దేవస్థానం తగ్గి అమ్మవారి దగ్గర మొక్కునే స్వామీజీ పూజ అంతా చేసి ప్రాణ మట్టలు మిగిలిచ్చినాడు స్వామి. అంత మట్టం మాది కోలార్ జిల్లా బంగారుపేట తాలూకు గెట్మాదమల పంచాయతీ ಕೆಂಪಾಪುರ ಫಸ್ಟ್ ಕುರೂರು మాలేసుకున్నాక ఆ అమ్మకి మొక్కోపోయినాక బాగా నాకు వచ్చి మాలేసుకుంటా ఉన్నాం. నిత్య దినము వచ్చి పూజలు చేసుకొని పోతూ ఉంటాం. అట్లా స్వామి ಪ್ರಾಬ್ಲಮ್ ಶಾನ ಮಾತಾಡ್ತೀನಿ. ನಾವು ಬಂದು ಕೆಂಪಾಪುರ ಪಕ್ಕದಲ್ಲಿ ಕುರುಬೂರು. ಇಲ್ಲಿಗೆ ಬಂದು ಹೋದ ವರ್ಷನೇ ನಾನು ಇಲ್ಲ ಸುಮಾರು 5 ವರ್ಷದಿಂದ ಕಾಯಿಲೆನೆ. ಎಲ್ಲಿ ಸುತ್ತಮುತ್ತಲ್ಲಿ ತೋರಿಸಿದ್ವಿ, ಎಲ್ಲೂ ವಾಸಿಯಾಗಿಲ್ಲ. ಇಲ್ಲಿ ಸ್ವಾಮೀಜಿ ಬಗ್ಗೆ ಹೇಳಿದ್ರು, ಇಲ್ಲಿ ಬಂದ್ವಿ. ಆಮೇಲೆ ನಮ್ಮ ತಂದೆ ತಾಯಿ, ನಮ್ಮ ಅಪ್ಪ, ನಮ್ಮ ಅಮ್ಮ ಎಲ್ಲರೂ ಆಯಮ್ಮನೇ ನಮ್ಮ ಸ್ವಾಮೀಜಿನೇ ನಮಗೆ. ಆವಾಗಿಂದ ಪರವಾಗಿಲ್ಲ, ಹುಷಾರಾಗಿದ್ದೀವಿ. ನಮ್ಮ ಮನೆಯಲ್ಲೂ ಅಷ್ಟು ಹೆಚ್ಚು ಕಮ್ಮಿ ಏನೂ ಇಲ್ಲ, ಚೆನ್ನಾಗಿದೆ. ಇಲ್ಲೂ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನನ್ನ ಮನವಿ. ಸ್ವಾಮೀಜಿ ಒಳ್ಳೆಯವರು, ನಮ್ಮ ಅಮ್ಮನೂ ನಮ್ಮ ದೇವರು ಎಲ್ಲ ಸ್ವಾಮೀಜಿನೇ. நம்ம பேர் வெங்கடேஷ். நம்மளது வந்து கிருஷ்ணகிரி. எங்கள் சம்சாரத்துக்கு உடம்புல நல்லா இல்லை. அதுக்காக இந்த கோயிலுக்கிட்ட சொல்லிட்டாங்க, நிறையா பேர் சொல்லிட்டாரு. அதுக்கு தான் அம்மனை நம்பி இங்கே வந்தேன். இங்கே வந்துடுறதுக்கு இப்போது எங்கள் சம்சாரிக்கு நல்லா ஆகுது. அதுக்காக இந்த அம்மா இங்கே நல்லா கீதன்னுட்டு எல்லாம் நம்பி நான் கும்பிட்றேன். எங்கள் சம்சாரிக்கு உடம்புல நல்லா இல்லை. ஆனால் பேய் மாதிரி எங்கெங்கோ சுற்றுன்னு கேரளா, தமிழ்நாடு எல்லாம் சுற்றுன்னு வந்தேன். ஆனால் இந்த ஆவணி பக்கத்தில் பிச்சைக்குண்டலப்பள்ளி கிராமத்தில் வந்து ஆதிபராசக்தி கோயிலில், ஓம் சக்தி கோயிலில் வந்து திம்மப்ப சாமி இருக்கிறாங்க. அங்கே போனால் எங்கள் சம்சாரிக்கு நல்லா ஆகுதான்னு சொல்லிட்டாரு. அதுக்காக நான் இங்கே வந்தேன். இங்கே வந்துடுறதுக்கு அம்மா நம்மளுக்கு நல்ல வழியை காய்ச்சிட்டேன். அதுக்கு தான் இப்போ மாலை போட்டுனுங்கிறேன். அதுக்காக எப்போவோ ಅಮ್ಮಗೆ ನಾ ಪಾದ ಪೂಜೆ பண்ணிருக்கே இருக்குங்க. ರಾಮಮೂರ್ತಿ ಅಂತ, ನಾನಿದೇ ಓಂ ಶಕ್ತಿ ದೇವಸ್ಥಾನ ಪಿಚ್ಚುಗುಂಟ್ಲಹಳ್ಳಿ. ನಾವು ಇಲ್ಲಿ 48 ದಿನ ಓಂ ಶಕ್ತಿ ಅಮ್ಮನವ್ರನ್ನ ಮಾಲೆಯನ್ನು ಹಾಕ್ಕೊಂಡು ದಿನ ರಾತ್ರಿ ಹೊತ್ತು ಭಜನೆ ಮಾಡಿ ಅಮ್ಮನವ್ರ ಕೃಪೆಗೆ ಪಾತ್ರರಾಗ್ತಾ ಇರ್ತೀವಿ. ನಮಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅಮ್ಮನು ಆರ್ಥಿಕವಾಗಿ, ಆರೋಗ್ಯ ತೊಂದರೆ, ಆರ್ಥಿಕ ಸಮಸ್ಯೆ, ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳನ್ನು ಅಮ್ಮನು ಅಂದ್ಕೊಂಡ ತಕ್ಷಣ ಹಾಗೆ ಪರಿಹಾರ ಮಾಡ್ತಾಳೆ. ಇಲ್ಲಿ ಸುಮಾರು ನಾವು 20 ವರ್ಷದಿಂದ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. 48 ದಿನ ಮಾಲೆ ಹಾಕ್ತೀವಿ. ಇವತ್ತು 48ನೇ ದಿನ, ಕೊನೆಯ ದಿನ. ಇವತ್ತು ಬಂದು ಇಲ್ಲಿ ಅಮ್ಮನವರಿಗೆ ಹರಕೆ ಹೊತ್ತದನ್ನು ಬಂದು ಇಲ್ಲಿ ಇರುಮುಡಿ ಮುಖಾಂತರ ಹರಕೆ ಹೊತ್ತು ಇಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಸಲ್ಲಿಸುತ್ತೇವೆ. ನಾನು ಮೈಸೂರಿಂದ ಬಂದಿದ್ದೀನಿ ಸರ್. ಮೈಸೂರಿಂದ. ನನ್ನ ಹೆಸರು ಶಶಿಕಲಾ ಅಂತ. ಇಲ್ಲಿ ಬಂದ ಮೇಲೆ ಸ್ವಲ್ಪ ನನಗೆ ತುಂಬ ಒಳ್ಳೆಯದಾಗಿದೆ. ಹಂಗಾಗಿ 3 ವರ್ಷದಿಂದ ಬರ್ತಾಯಿದ್ದೀನಿ. 2 ವರ್ಷದಿಂದ ಮಾಲೆ ಹಾಕ್ತಾಯಿದ್ದೀನಿ ಸರ್. ಏನಂದರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇತ್ತು, ಓದೋದು ಬರೆಯೋದ್ರಲ್ಲಿ ಸ್ವಲ್ಪ, ಕೆಲಸದಲ್ಲಿ ಸ್ವಲ್ಪ ಇತ್ತು. ಅದೆಲ್ಲ ಸ್ವಲ್ಪ ಪರವಾಗಿಲ್ಲ. 2 ಮಕ್ಕಳಿಗೆ, 1 ಮಗುವಿಗೆ ಕೆಲಸ ಸಿಕ್ಕಿದೆ. ಎಲ್ಲಿಂದ ಸರ್? ಹುನ್ಕುಂದಿಗೆ ಬಂದಿದ್ದೆ ಸ್ವಾಮಿ. ಶ್ರೀವಂಟಹಳ್ಳಿ ಅಂತ. ಹಾಂ. ಸ್ವಾಮೀಜಿ ತಿಮ್ಮಪ್ಪ ಸ್ವಾಮಿ ಆಗಲ್ಲ ಸ್ವಾಮಿ. ಏನು ಸ್ವಾಮಿ? ನಾನು ಮೈಸೂರಿಂದ ಒಬ್ಬಳೇ ಸ್ವಾಮಿ ಬಂದಿರೋದು.